ಚುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸುದರ್ಶನ್ ಅವರೇ, ಚರ್ಚೆ ಮಾಡ್ತಾ ಇದ್ದಾರೆ. ಅದ್ರ ಎಲ್ಲದರ ಮಧ್ಯೆ ಕಾಂಗ್ರೆಸ್ ವಿಚಾರನೂ ಕೂಡ ಒಂದಷ್ಟು ಹಾದೋಯ್ತು. ಇಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಹೊಗಳಿದ್ರು ಅನ್ನೋದು, ಅಹಮದ್ ಪಟೇಲ್ ಅವ್ರನ್ನ ಶೋಭಾ ಭೇಟಿ ಮಾಡಿದ್ರು ಅನ್ನೋದು, ಇದೆಲ್ಲ ಏನು, ಈ ಬೆಳವಣಿಗೆ ಎಲ್ಲ ಏನು? ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಿ. ಬೆಳಗ್ಗೆಯಿಂದ ಬೆಳವಣಿಗೆಗಳೇನಾಗ್ತಾ ಇದ್ದಾವೆ, ಕಳೆದ ಒಂದು ವಾರದಿಂದ ಬೆಳವಣಿಗೆಗಳೇನಾಗ್ತಾ ಇದ್ದಾವೆ ಅಂಥೇಳಿ. ಪ್ರಾರಂಭದಲ್ಲಿ ಯಾವುದು ವಿಷಯಗಳು ಹೊರಗೆ ಬಂತು, ಕೆಲವು ಸಚಿವರುಗಳ ಮೇಲೆ ವಿಶ್ವಾಸ ಇಲ್ಲ, ಅವರು ಹೇಗೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ, ಅವರಿಂದ ಹೇಗೆ ನಾನು ಮುಜುಗರವನ್ನು ಅನುಭವಿಸ್ತಾ ಇದ್ದೇನೆ ಅಂಥೇಳಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಅವ್ರ ಹೈಕಮಾಂಡಿಗೆ ಬರೆದಂಥ ಪತ್ರ ಇಡೀ ಜಗತ್ತಿಗೆ ಮೊದಲು ಪ್ರಚಾರ ಆಯಿತು. ಯಾರಿಂದ ಹೋಯಿತು, ಎಲ್ಲಿಂದ ಹೋಯಿತು ನಮಗೆ ಗೊತ್ತಿಲ್ಲ, ಆದರೆ ಪ್ರಚಾರ ಅಂತೂ ಆಗಿದ್ದಾಯಿತು. ಅದರ ಪರಿಣಾಮ ಏನಾಯಿತು, ಈ ಎಲ್ಲ ಸಚಿವರುಗಳನ್ನು ತೆಗೆದು ಹಾಕಬೇಕು ಅನ್ನೋಂಥ ಸ್ಥಿತಿ ನಿರ್ಮಾಣ ಆಯಿತು. ಆ ಪಕ್ಷದ ಒಳಗಡೆ ನಿರ್ಮಾಣ ಆಯಿತು. ಮತ್ತು ಸಂದರ್ಭ ಕೂಡ ಎಂಥದ್ದು, ಈಗ ಹೇಗಾದರೂ ಮಾಡಿ ಎಕ್ಸ್ಪ್ಯಾನ್ಷನನ್ನು ಮಾಡಲೇಬೇಕು ಅಥವಾ ರೀಸ್ಟ್ರಕ್ಚರ್ ಮಾಡಬೇಕು ಅನ್ನೋಂಥ ಒಂದು ವಾತಾವರಣವನ್ನು ಕೂಡ ಮುಖ್ಯಮಂತ್ರಿಗಳೇ ಹೇಳಿದ್ರು. ಸದಾನಂದ ಗೌಡರು ಏನು ಹೇಳಿದ್ರು, ಇಲ್ಲ ನಾನು ಭಾಳ ದಿವಸ ಇನ್ನು ಕಾಯ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಹೈಕಮಾಂಡ್ಗೂ ಕೂಡ ಒಪ್ಪಿಸಿದ್ದೇನೆ, ನಾನು ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡಬೇಕು, ನನಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕಡಿಮೆ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ನನಗೆ ಆಡಳಿತವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರು. ಇದನ್ನು ಯಡಿಯೂರಪ್ಪನವ್ರು ಅರ್ಥ ಮಾಡಿಕೊಂಡ್ರು. ಯಾರ ಮೇಲೆ ದೂರುಗಳು ಬಂದಿದ್ದು, ಯಾರ ಮೇಲೆ, ಎಲ್ಲ ಬಹುತೇಕ ಜನ ಎಲ್ಲ ಇರುವಂಥವರೆಲ್ಲ ಕೂಡ ಯಡಿಯೂರಪ್ಪನವ್ರ ಕ್ಯಾಂಪ್ನಲ್ಲೇ ಇರ್ತಕ್ಕಂಥವ್ರು. ಇಲ್ಲೇನೈತೆ, ಯಡಿಯೂರಪ್ಪನವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು ಈಗಾಗಲೇ ಅವರಿಗೆ CBI ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದಾಗಿದೆ. ಇಷ್ಟು ದಿವಸ ಅವರ ಬೇಡಿಕೆ ಒತ್ತಾಯಗಳೇನಿತ್ತು ಯಡಿಯೂರಪ್ಪನವ್ರದ್ದು ಮತ್ತು ಅವರ ಜೊತೆಗಿದ್ದಂಥವ್ರ ಬೇಡಿಕೆಗಳೇನಿತ್ತು, ನಾಯಕತ್ವ ಬದಲಾವಣೆ ಆಗಬೇಕು ಮತ್ತು ಯಡಿಯೂರಪ್ಪನವರಿಗೆ ಸ್ಥಾನಮಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಯಡಿಯೂರಪ್ಪನವ್ರಿಗೆ ಇನ್ನು ಸ್ಥಾನಮಾನಗಳು ಸಿಗ್ತಕ್ಕಂಥ ಪ್ರಶ್ನೆ ಇನ್ನು ಯಾವಾಗ, CBI ಎನ್ಕ್ವೈರಿ ಪರಿಸ್ಥಿತಿಗಳು ಇದು ಆಧಾರದ ಮೇಲೆ ಇದರಿಂದ ಹೊರಬರ್ತಕ್ಕಂಥ, ಅದರ ಆಧಾರದ ಮೇಲೆ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಅಂತಿಮವಾಗಿ ಎಲ್ಲಿಗೆ ಬಂದರು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವ್ರ ಕ್ಯಾಂಪ್ನವರು, ಹೇಗಾದರೂ ಮಾಡಿ ನಾಯಕತ್ವ ಆದರೂ ಕೂಡ ಬದಲಾವಣೆ ಮಾಡಲಿಕ್ಕೆ ನಾವು ಯಾವ ರೀತಿಯಾದಂಥ ತಂತ್ರಗಳನ್ನು ನಾವು ಮಾಡಬೇಕು, ಮತ್ತು ನನ್ನ ಜೊತೆಗಿರ್ತಕ್ಕಂಥವರು ಮಂತ್ರಿಮಂಡಲದಲ್ಲಿ ಹೇಗೆ ಮುಂದುವರಿಬೇಕು, ಅದಕ್ಕೆ ಏನೆಲ್ಲ ಆಟಗಳನ್ನು ಆಡ್ಬೋದು, ಏನೆಲ್ಲ ಸ್ಟ್ರಾಟಜಿಗಳನ್ನು ನಾವು ಮಾಡ್ತಾ ಹೋಗ್ಬೋದು, ಏನೆಲ್ಲ ಒತ್ತಡ ತಂತ್ರಗಳನ್ನು ನಾವು ಅನುಸರಿಸ್ಬೋದು, ಹೇಗೆ ಹೈಕಮಾಂಡ್ ದುರ್ಬಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. BJP ಹೈಕಮಾಂಡ್ ಇವತ್ತು ದುರ್ಬಲ ಅಲ್ಲ, ಕಳೆದ 9 ಸಂದರ್ಭಗಳಲ್ಲೂ ಕೂಡ ನಿರಂತರವಾಗಿ ತನ್ನ ದುರ್ಬಲತೆಯನ್ನು, ನಗ್ನ ಪ್ರದರ್ಶನವನ್ನು ಈ ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ. ಅವರು ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಒಂದು ಆದೇಶಗಳನ್ನು ಕೊಡೋಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿನಲ್ಲಿ ಇವತ್ತು ಅವರು ಹೈಕಮಾಂಡ್ ಇದೆ ಅಂತ ಹೇಳಿದ್ದಾದ ಮೇಲೆ ಅದರ ದೌರ್ಬಲ್ಯ, ಅದರ ವೀಕ್ ಪಾಯಿಂಟ್ ಯಡಿಯೂರಪ್ಪ ಗೊತ್ತಿದ್ದೇನೆ. ತನ್ನ ಆಟವನ್ನು, ತನ್ನ ಗುರಿಯನ್ನು ಹೇಗೆ ತಲುಪೋದು, ತನ್ನ ಜೊತೆಗಿರೋಂಥವ್ರ ಹಿತವನ್ನು ನಾನು ಹೇಗೆ ಕಾಪಾಡ್ಕೊಳ್ಬೋದು ಅಂತಕ್ಕಂಥ ಇದರಲ್ಲಿ ಎಲ್ಲವನ್ನು ಕೂಡ ಫ್ಲೋಟ್ ಆಗ್ತಾ ಇದೆ. ಎಲ್ಲಿ ಸೋನಿಯಾ ಗಾಂಧಿ ಅವರು ಪ್ರೊಟೆಕ್ಟ್ ಮಾಡಿದ್ದಾರೆ, ಅಶೋಕ್ ಚವಾಣ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ದಿವಸ ಕೂಡ ಮುಂದುವರಿಯೋದಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಹೌಸಿಂಗ್ ಸೊಸೈಟಿ ಸ್ಕ್ಯಾಮ್ನಲ್ಲಿ ಒಂದೇ ಒಂದು ದಿವಸ ಕೂಡ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಸುರೇಶ್ ಕಲ್ಮಾಡಿ ಅವರು ಒಂದು ದಿವಸ ಕೂಡ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗಲಿಲ್ಲ. DMK ಅವರು ಬೆಂಬಲ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ಅವರು ಯಾವುದೇ ರೀತಿಯಾದಂಥ ಪ್ರೆಷರ್ಸ್ಗೆ ಕೇಂದ್ರ ಸರ್ಕಾರ, ಸೋನಿಯಾ ಗಾಂಧಿ ಅವರಾಗಲಿ ಮನಮೋಹನ್ ಸಿಂಗ್ ಅವರಾಗಲಿ ಈಲ್ಡ್ ಆಗಲಿಲ್ಲ. ಕಾಂಗ್ರೆಸ್ನಲ್ಲಿ ಯಾವತ್ತೂ ಯಾರಿಗೂ ಕೂಡ ಇಂಥ ವಿಷಯಗಳ ಬಗ್ಗೆ ಯಾರೂ ಒತ್ತಡ ತಂತ್ರಗಳನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೂಡಲೇ ಕ್ರಮಗಳನ್ನು, ಆ್ಯಕ್ಷನ್ ಇನಿಷಿಯೇಟ್ ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳಿದ್ದಾವೆ. ಆದ್ದರಿಂದ ಅನಾವಶ್ಯಕವಾಗಿ ಸೋನಿಯಾ ಗಾಂಧಿ ಅವರ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದಾಗಲಿ, ಶೋಭಾ ಕರಂದ್ಲಾಜೆ ಅವರು ಅದನ್ನು ಕೂಡ ಫ್ಲೋಟ್ ಮಾಡಿರ್ತಕ್ಕಂಥದ್ದು ಎಲ್ಲಿದೆ, ಮೀಟ್ ಮಾಡಿದ್ದಾರೆ ಅನ್ನೋಂಥದ್ದಕ್ಕೆ ಏನಾದರೂ ಕೂಡ ಯಾವುದಾದ್ರೂ ಆಧಾರಗಳಿದ್ದಾವ? ಸೊ ಅದರಿಂದ ಇವರನ್ನು ಕಟ್ಕೊಂಡು, ಇವರನ್ನು ನಂಬಿಕೊಂಡು ಕಾಂಗ್ರೆಸ್ ರಾಜಕಾರಣ ಮಾಡ್ತಕ್ಕಂಥ ದುಸ್ಥಿತಿ ಕಾಂಗ್ರೆಸ್ಗೇನು ಇಲ್ಲ ಅನ್ನೋಂಥದ್ದನ್ನು ನಾನು ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಯಡಿಯೂರಪ್ಪನವರ ವಿರುದ್ಧ ಈಶ್ವರಪ್ಪನವರು ಮತ್ತು ಸದಾನಂದ ಗೌಡರು ಹೈಕಮಾಂಡ್ಗೆ ಪತ್ರ ಬರೆದಿದ್ದು, ಅಂದರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಅಂತೇಳಿ. ಇದು ಯಾವಾಗ ಬರೆದಿದ್ದು? ಇದು CBI ಎನ್ಕ್ವೈರಿಗೆ ರೆಫರ್ ಆಗೋದಕ್ಕೆ ಮೊದಲು. ಮತ್ತು ಇವರು ಮುಖ್ಯಮಂತ್ರಿ ಪಟ್ಟ ಕಳೆದುಕೊಂಡ ನಂತರ ಯಾವುದಾದ್ರೂ ಒಂದು ಹುದ್ದೆ ಮುಖಾಂತರ ನನ್ನ ರಾಜಕೀಯ ಶಕ್ತಿಯನ್ನು ಕಾಯ್ಕೋಬೇಕು ಅಂತೇಳಿ ಇವರು ಸತತವಾಗಿ ಪ್ರಯತ್ನ ಪಡ್ತಾ ಬಂದರು. ಅದಕ್ಕೆ ಇಲ್ಲಿಂದ ಅಡ್ಗಾಲು ಕೂಡ ಆಗ್ತಾಯಿತ್ತು. ನಾನು CBI ಎನ್ಕ್ವೈರಿ ಶುರುವಾಗೋಕ್ಕೂ ಮೊದಲೇ, ನನ್ನ CBI ಎನ್ಕ್ವೈರಿ ಶುರುವಾಗೋಕ್ಕೆ ಮೊದಲೇ ನನ್ನನ್ನು ಇವರು ಮೂಲೆಗುಂಪು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಾಳೆ ಹೆಚ್ಚು ಕಮ್ಮಿಯಾಗಿ ಒಂದು ವೇಳೆ ಏನಾದರೂ ಅಥವಾ CBI ಏನೋ ಅರೆಸ್ಟ್ ಮಾಡಿದ್ರೋ ಏನೋ ಮಾಡೋದು ಅಂತ ಇವರು ಯಾರೂ ಕೂಡ ನನ್ನ ರಕ್ಷಣೆಗೆ ಬರೋದಿಲ್ಲ. ಮತ್ತು ನನ್ನ ಗುಂಪು ನನ್ನ ಬೆಂಬಲಿಗರನ್ನು ಕೂಡ ಯಾರು ಇವರು ಉಳಿಸ್ಕೊಳ್ಳೋದಿಲ್ಲ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನಲ್ಲೋ ಮತ್ತು ಇನ್ನೊಂದು ಸಂದರ್ಭದಲ್ಲೋ ಇವನ್ನೆಲ್ಲ ಕೈ ಬಿಟ್ಬಿಡ್ತಾರೆ. ನನ್ನ ಗುಂಪನ್ನ ಕೈ ಬಿಟ್ಬಿಟ್ರೆ ಇನ್ನು ನನ್ನ ನೆರವಿಗೆ ಇನ್ಯಾರು ಬರ್ತಾರೆ ನಾಳೆ? ಈ ಎಲ್ಲ ಕಾರಣಗಳಿಂದಾಗಿ ಯಡಿಯೂರಪ್ಪನವ್ರು ಏನು ಮಾಡ್ತಿದ್ರು ಅಂದರೆ, ತಮ್ಮ ರಾಜಕೀಯ ಭವಿಷ್ಯವನ್ನು ಮತ್ತು ಅಸ್ತಿತ್ವವನ್ನು ಕಾಯ್ಕೊಳ್ಳೋದಕ್ಕೋಸ್ಕರ ಈ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡ್ಕೊಂಡು ಬಂದಿದ್ದರು. ಅದು ಮುಂದುವರೆದ ಭಾಗ ಇದು.
ಹೈಕಮಾಂಡ್ ಏನು ಮಾಡ್ತು ಅಂದರೆ ಎಲ್ಲೋ ಒಂದು ಕಡೆ ಈಲ್ಡ್ ಆದಂಗೆ ಕಾಣಿಸುತ್ತೆ. ಅರುಣ್ ಜೇಟ್ಲಿ ಅವರು ಇವತ್ತು ಮಾಡಿರೋ ಸ್ಟೇಟ್ಮೆಂಟನ್ನು ನೀವು ಗಮನಿಸಿದಾಗ ಆ ರೀತಿ ಅನಿಸುತ್ತೆ. ಅಂದರೆ ಹೇಗಾದರೂ ಆಗಲಿ ಈ ಸರ್ಕಾರ ಉಳ್ಕೊಂಡ್ಬಿಡ್ಬೇಕು ಅಂತೇಳಿ. ಅಂದರೆ ಹೈಕಮಾಂಡ್ ಅವ್ರು ಬೈಸ್ಕೊಂಡ್ರು ಚಿಂತೆ ಇಲ್ಲ, ರಾಜ್ಯ ನಾಯಕರು ಬೈಸ್ಕೊಂಡ್ರು ಚಿಂತೆ ಇಲ್ಲ, ಈ ಸರ್ಕಾರ ಉಳ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಯಾವ ಸ್ವಾರ್ಥಕ್ಕೋಸ್ಕರ ಉಳ್ಕೋಬೇಕು ಈ ವೀಕ್ನೆಸ್ಸನ್ನು ಇವರು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡೆ ಅವ್ರು ಏನು ಮಾಡ್ತಿದ್ದಾರೆ, ನಮ್ಮ ಬ್ಲ್ಯಾಕ್ ಮೇಲ್ ತಂತ್ರನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಹೈಕಮಾಂಡ್ ಅವರು ಈಲ್ಡ್ ಆಗ್ತಾ ಇರೋದು ಮತ್ತು ಇವರು ಬೆದರಿಕೆ ಆಗ್ತಾ ಇರೋದು, ಇಲ್ಲಿ ಎರಡೂ ಸೇರಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಜನಪ್ರತಿನಿಧಿಗಳನ್ನ ನಮ್ಮ ಜನ ಇವರು ಆಯ್ಕೆ ಮಾಡಿ ಕಳಿಸಿರುವಂಥದ್ದು, ನಮ್ಮನ್ನೆಲ್ಲ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಜನನ ಪ್ರತಿನಿಧಿಸ್ತಾ ಇದ್ದಾರೆ. ಇವರ ವರ್ತನೆ ಈ ರಾಜ್ಯದ ಜನತೆಗೆ ಮಾಡ್ತಾ ಇರುವಂತಹ ಒಂದು ಅವಮಾನ. ಅದನ್ನು ರೈಟ್. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಮಾತು ಕೂಡ ಬಂದೋಯ್ತು. ಕುಮಾರಸ್ವಾಮಿ ಅವರ ಹೆಸರು ಕೂಡ ಅಲ್ಲಿ ಏನಂದರೆ, ಕುಮಾರಸ್ವಾಮಿ ಅವರ ಶಾಸಕರಿಗೆ ಹಣ ಕೊಟ್ಟರು ಅಂತ ಹೇಳ್ಬಿಟ್ಟು ಸಚಿವ ರೇಣುಕಾಚಾರ್ಯ ಅವರು ಒಂದು ಮಾತು ಹೇಳ್ತಾ ಹೋದರು. ಅಂದರೆ ಇದೇನು ತೋರಿಸ್ತಾ ಇದೆ ಹಾಗಾದರೆ? ಎಲ್ಲ ಪಕ್ಷಗಳ ಹೆಸರು ಬರ್ತಾ ಇದೆ. ಅದು ಹಿಂದೆ ಕುಮಾರಸ್ವಾಮಿ ಅವರು ಯಾವಾಗಲೂ ಒಂದ್ಸಲ CT ರವಿ ಅವರು ನನ್ನಿಂದ ಹಣ ಸಹಾಯ ಪಡೆದಿದ್ರು ಅಂತ ಹಿಂದೆ ಯಾವುದೋ ಹೇಳಿದರು, ಅದನ್ನೇ ಹೊರತು ಬೇರೆ ಅಲ್ಲ, ಬೇರೆ ಅರ್ಥ ಅಲ್ಲ ಅದು. ಈ ಸಂದರ್ಭ ಅದಕ್ಕೆ ಅಲ್ಲ. ಇವರು ರೇಣುಕಾಚಾರ್ಯ ಹೇಳಿದ್ದು ಬೇರೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ BJP ಮತ್ತು JDS ಸಮ್ಮಿಶ್ರ ಸರ್ಕಾರ ಇದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನೆರವನ್ನು ಪಡ್ಕೊಂಡಿದ್ರು CT ರವಿ ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿ ಒಂದ್ಸಲ ಹೇಳಿದರು. ಅದನ್ನು ಇವರು ಪುನರುಚ್ಚರಿಸಿದ್ದಾರೆ, ಅದಲ್ಲ. ಆದರೆ ಪ್ರಶ್ನೆ ಏನಂದರೆ, JDS ಕೂಡ ಹೆಸರು ಬರ್ತಾ ಇರ್ತಿದ್ರು ಹೊರಗಡೆ. ಕಾಂಗ್ರೆಸ್ ಹೆಸರು ಬಂತಲ್ಲ, ಅಹಮದ್ ಪಟೇಲು, ಹಾಗೆ JDS. ಇದು JDS 26 ಶಾಸಕರು ಬೆಂಬಲವನ್ನು ಕೊಟ್ಬಿಡ್ತಾರಂತೆ ಸದಾನಂದಗೆ. ಇವೆಲ್ಲ ಏನು ಗೊತ್ತಾ, ಕಾಂಗ್ರೆಸ್ ಮತ್ತು JDS ಹೆಸರನ್ನು, ಅದು ನಮ್ಮ ಪಕ್ಷದ್ದು JDS ಹೆಸರನ್ನು ಇವರು ಯಾಕೆ ಈ ಥರ ದುರ್ಬಳಕೆ ಮಾಡ್ಕೋತಾರೆ? ಕಾರಣ ಇವರ ಗಲಾಟೆ, ಇವ್ರ ಸ್ವಾರ್ಥದೊಳಗಡೆ ಅವ್ರಿಗೆ ಇದು ಎಲ್ಲೋ ಒಂದು ಗುಂಪುಗಳನ್ನು ತೋರಿಸೋಕ್ಕೆ ನಮ್ಮಂಥ ಪಕ್ಷಗಳ ಹೆಸರುಗಳನ್ನು ದುರ್ಬಳಕೆ ಮಾಡ್ಕೋತಾರೆ. ಅದರ ಸ್ಪಷ್ಟ ಮಾಡ್ತೀವಿ. ಒಂದು. ಎರಡನೇ, ನನಗೆ ಒಂದು ಸಮಾಧಾನ ಆಯಿತು ಇಷ್ಟು ವರ್ಷದ ಮೇಲೆ. ಇವತ್ತು ಒಂದು ಸಮಾಧಾನ ಆಯಿತು. ಏನು ಯಡಿಯೂರಪ್ಪನವರ ಬೆಳಗ್ಗೆ ಸಿದ್ಧಗಂಗಾ ಪತ್ರಿಕಾಗೋಷ್ಠಿ ಮತ್ತು 5 ಗಂಟೆ 4 ಗಂಟೆ ಪತ್ರಿಕಾಗೋಷ್ಠಿ ನೋಡಿದ ಮೇಲೆ, ಇಷ್ಟು ದಿನ 3.5 ವರ್ಷ ಒಂದೇ ಸಮನೆ ಅಂದರೆ ಸುಬ್ಬಕ್ಕನ ರಾಗ ಅಂತ ಒಂದು ಹೇಳೋರು ಯಡಿಯೂರಪ್ಪನವರು. ಏನು ಅಂದರೆ, ನನ್ನ ಸರ್ಕಾರವನ್ನು ಜನ ಕಾರಿಸಿದ್ದಾರೆ, ಇಂಥ ಸರ್ಕಾರವನ್ನು ಕೆಡವುದಕ್ಕೆ JDS ಕಾಂಗ್ರೆಸ್ ಪ್ರತಿಪಕ್ಷದ ಹುನ್ನಾರಗಳು, ಷಡ್ಯಂತ್ರಗಳು ನಡೀತಾ ಇದೆ. ನನ್ನ ಸರ್ಕಾರನ JDS ಕಾಂಗ್ರೆಸ್ನವರು ಪ್ರತಿಪಕ್ಷದವರು ಕೆಡುತ್ತಾರೆ ಅಂತ. ಅದರಂತೂ JDS ಪಕ್ಷ ಅಂತೂ ಅದು ಭಾಳ ಸರಳ ಹೇಳೋರು. ಇವತ್ತು ಒಂದು ಒಪ್ಕೊಂಡ್ರು. 16 ವರ್ಷಗಳಿಂದ ನನ್ನನ್ನು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದವರು ಬೇರೆ ಯಾರೂ ಅಲ್ಲ, ಈಶ್ವರಪ್ಪನವರು, ಅನಂತಕುಮಾರು, ಸದಾನಂದ ಗೌಡರು ಅಂಥೇಳಿ. ಅಲ್ಲಿಗೆ ಅಷ್ಟರ ಮಟ್ಟಿಗೆ ಇವತ್ತು ನಾವು ಆರೋಪ ಮುಕ್ತರಾಗ್ಬಿಟ್ಟಿದ್ದೀವಿ. JDS ಪಕ್ಷ ಈಗ ಆರೋಪ ಮುಕ್ತವಾಗಿದೆ. ಯಡಿಯೂರಪ್ಪನವ್ರ ಸರ್ಕಾರ ಕೆಡವುತ್ತಿದ್ರು, ಕೆಡವು ಕೊಟ್ಟಿದ್ದಾರೆ ಅಂತ ಇವತ್ತು ಅವ್ರು ಒಪ್ಕೊಂಡ್ರು, ನಾವೆಲ್ಲ ನಮ್ಮ ಪಕ್ಷದವರೇ ಅಂಥೇಳಿ. ಅಂದರೆ ಇವೆಲ್ಲ ಏನು ತೋರಿಸ್ತಾ ಇದೆ ಅಂದರೆ, BJP ಒಳಗಡೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಎಲ್ಲ ಹಳಸೋಗಿದೆ, ವಾಸನೆ ಬಂದಿದೆ. ನಾನು ಒಂದೇ ಒಂದು ಇಲ್ಲ, ಇಂಥ ಹೆಣನ ಭಾಳ ಇಟ್ಕೊಂಡು ಅಳ್ತಾ ಕೂತ್ಕೊಳ್ಳೋದು ಸರಿಯಲ್ಲ. ಇಲ್ಲ ಅದನ್ನು ಸುಟ್ಟಾಕ್ಬಿಡ್ಬೇಕು, ಇಲ್ಲ ಹೂತು ಹಾಕ್ಬಿಡ್ಬೇಕು. ಆಡಳಿತ ವ್ಯವಸ್ಥೆನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಹೆಣ ಅಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ಸಂಪೂರ್ಣವಾದಂಥ ಒಂದು ಜನಪರವಾದ ಆಡಳಿತ ಜೀವಂತವಾಗಿರುವಂಥ ಯಾವುದೇ ಲಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಳ್ಕೊಂಡಿಲ್ಲ. ಇಂಥ ಸತ್ತ ಹೋಗಿರುವಂಥದ್ದನ್ನು ಇನ್ನೂ ಇಟ್ಕೊಂಡು ಇನ್ನೂ ಅದಕ್ಕೆ ನಾವು ಹಾಗಿದ್ದೀವಿ, ಹೀಗಿದ್ದೀವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ ಕೊಚ್ಕೊಳ್ಳೋ ಯಡಿಯೂರಪ್ಪನವ್ರ ಭಾಷಣ, ಸದಾನಂದ ಗೌಡರು ಎಲ್ಲ ನನ್ನ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ, ಪ್ರೀತಿಯಿಂದ ಮುದ್ದಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದು ಇದನ್ನೆಲ್ಲ ನಂಬುವಷ್ಟು ಮೂರ್ಖರು ಕರ್ನಾಟಕದ ಜನ ಅಂತ ಭಾವಿಸಿದರೆ BJP ಇವತ್ತು ಮೂರ್ಖರ ಸ್ವರ್ಗದಲ್ಲಿ ವಿಹರಿಸ್ತಾ ಇದೆ. ನಾನು ಒಂದೇ ಒಂದು ಹೇಳ್ತೀನಿ, ದಯವಿಟ್ಟು ಕೊನೆಗೆ ನಾನು ಹೇಳೋದೇನು ಅಂದರೆ, ನಿಜವಾಗ್ಲೂ ಕೂಡ ಇವರು ಏನು ಬೇಡಪ್ಪ, ನಮಗಿಷ್ಟೇ ಇಷ್ಟು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಬೇಗ ಕರ್ನಾಟಕ ಮುಕ್ತವಾಗಬೇಕು ಅಂದರೆ, ಇಲ್ಲ ಸದಾನಂದ ಗೌಡರು ನಾನು ಮುಖ್ಯಮಂತ್ರಿ ಅಂತ ಹೇಳಿ ಮುಖ್ಯಮಂತ್ರಿಗೆ ದತ್ತವಾಗಿರುವ ಅಧಿಕಾರಗಳನ್ನು ನಿಷ್ಠುರವಾಗಿ ಇವತ್ತಿನ ದಿವಸ ಅವರು ಅನುಷ್ಠಾನಕ್ಕೆ ತರಕ್ಕೆ ಮುಂದಾಗಬೇಕು. ಇಲ್ಲ ಅಸಹಾಯಕತೆ ಕಾಡ್ತಾ ಇದೆ, ನಾನು ಆಗೋದಿಲ್ಲ ಅಂತಂದರೆ ಹಾಗಾದರೆ ಸಂಪೂರ್ಣವಾಗಿ ಈಗ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಜನಗಳ ಮುಂದೆ ಹೋಗೋಣ ಅಂತ ಹೊರಟೋಗ್ಬಿಡಬೇಕು. ಯಡಿಯೂರಪ್ಪನವ್ರಿಗೊಂದು ತಂತ್ರ ಇದೆ. ಆ CBI ಎನ್ಕ್ವೈರಿ ಬಂದಿರೋದ್ರಿಂದ ಅವ್ರು ನೋಡಿದ್ದಾರೆ, ರಾಷ್ಟ್ರೀಯ ಪಕ್ಷಗಳು ಇವತ್ತಿನ ದಿವಸ ಎರಡೂ ಪೋಟಾಪೋಟಿಗೆ ಬಿದ್ದಿವೆ. BJPಗೆ ಇವತ್ತು ಭ್ರಷ್ಟಾಚಾರವೇ ಒಂದು ದೊಡ್ಡ ಇಶ್ಯೂ ಆಗಿದೆ. ಅವರು ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅವರಿಗೆ ಡೆಲ್ಲಿ ಇಂಪಾರ್ಟೆಂಟು, ಕರ್ನಾಟಕ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಯಡಿಯೂರಪ್ಪ ಅವರಿಗೆ ಲಯಬಿಲಿಟಿ, ಅವ್ರು ಇಟ್ಕೊಂಡಷ್ಟು ಕೂಡ ಅವ್ರ ಹೋರಾಟ ತನ್ನ ಮನಸ್ಸು ಕಳ್ಕೊಳ್ಳುತ್ತೆ. ಹಾಗಾಗಿ ಅವರು ಯಡಿಯೂರಪ್ಪನ ಹೆಚ್ಚು
ವೈಭವೀಕರಣ ಮಾಡೋ ಸ್ಟೇಜಲ್ಲಿಲ್ಲ, ಯಡಿಯೂರಪ್ಪ ಬೋಪರಾಕ್ ಅನ್ನೋ ಸ್ಟೇಜಲ್ಲಿಲ್ಲ. ಬೋಪರಾಕ್ ಅಂದೇ ಹೋದರೆ ಇದು ಸರ್ಕಾರ ಬಿದ್ದೋಗುತ್ತೆ. ಇಂಥ ಮುಜುಗರ ಹೈಕಮಾಂಡಿಗೆ ಕಾಡ್ತಾರೆ, ಬಿ ಜೆ ಪಿ ಹೈಕಮಾಂಡ್ಗೆ. ಯಡಿಯೂರಪ್ಪನವ್ರಿಗೆ ಅದು ಗೊತ್ತಾಗಿದೆ ನನಗೆ ರಕ್ಷಣೆ ಸಿಗೋದಿಲ್ಲ ಅಂಥೇಳಿ. ಆದರೆ ಅವರು ಜಯಲಲಿತಾ ಮಾದರಿ ಅನುಸರಿಸೋಕೆ ಹೊರಟಿದ್ದಾರೆ. ಅವರು ಉತ್ತರ ಪ್ರದೇಶದ ಮಾಯಾವತಿ ಮಾದರಿ ಅನುಸರಿಸೋಕೆ ಹೋಗಿದ್ದಾರೆ. ನಾನೇ ಒಂದು ಪ್ರಾದೇಶಿಕ ಪಕ್ಷ ಕಟ್ಕೊಂಡ್ಬಿಟ್ಟು ಇವರ ಹಂಗಿಲ್ದ ಒಳಗಡೆನಲ್ಲಿ ನನ್ನ ಹಣೆ ಬರ ನಾನು ನೋಡ್ಕೊಂಬರೋಣ ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣುತ್ತೆ. ಆದರೆ ಆ ತೀರ್ಮಾನ ತಗೊಳ್ಳೋಕ್ಕೆ ಅವ್ರು ಯಾಕೆ ತಾತ್ಕಾಲಿಕವಾಗಿ ಮುಂದೂಡ್ತೀನಿ ಅಂತಂದರೆ ಅವ್ರಿಗೂ ಒಂದಿದೆ. ಹೊರಗಡೆ ಇವ್ರು ಹೇಳ್ಬೋದು 70 ಜನ ಶಾಸಕರ ಬೆಂಬಲ, 40 ಜನ ಶಾಸಕರ ಬೆಂಬಲ ಅಂತ. ನಾನು ಮತ್ತು ಸುದರ್ಶನ್ನು ಕೆಲವು ಸಂದರ್ಭಗಳಲ್ಲಿ ಜನತಾದಳ ಇಬ್ಬಾಗ ಆದ ಕಾಲ, ಜನತಾ ಪಕ್ಷ ಜನತಾದಳ ಒಡ್ಕೊಂಡ ಕಾಲದಿಂದ ಈ ಭಿನ್ನಮತಿ ಚಟುವಟಿಕೆಗಳು ಅವಾಗ ತಾತ್ವಿಕ ಕಾರಣಗಳಿಗೆ, ಹಾಗೆ ನೋಡಿದ ಇಂಥ ಸ್ವಾರ್ಥ ಕಾರಣಗಳಿಗೆಲ್ಲ ತಾತ್ವಿಕ ಕಾರಣಗಳಿಗೆ ಜನತಾ ಪಕ್ಷ ಒಡ್ಕೊಳ್ತು. ಆವಾಗಲೂ ಕೂಡ ಭಿನ್ನಮತೀಯರಾಗಿದ್ದಂಥ ನಾಯಕರುಗಳು ಕೊನೆಗೆ ಅವ್ರ ಜೊತೆ ಇದ್ದ ಶಾಸಕರುಗಳ ಸಂಖ್ಯೆ ಹೈಕಮಾಂಡ್ ಯಾರ ಪರ ಬರುತ್ತೋ ಅವ್ರ ಪರವಾಗಿ ಶಾಸಕರು ಹೋದರು, ಶಾಸಕರ ಸಂಖ್ಯೆ ಕುಗ್ಗುತ್ತಾ ಹೋಯಿತು. ಈಗ ಯಡಿಯೂರಪ್ಪನವರು ಒಂದು ನೀರನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಶಾಸಕರು ಅಂತ. ನಾಳೆ ಹೊತ್ತಿಗೆ ಇವತ್ತು 40 ಇದ್ದು ನಾಳೆ 20 ಆಗುತ್ತೆ, 5 ಆಗುತ್ತೆ, 2 ಆಗುತ್ತೆ. ನಾನು ನೋಡಿದ್ದೀನಿ ಇವನ್ನ ನಮ್ಮ ದಶಕಗಳ ರಾಜಕೀಯದಲ್ಲಿ ನಾವು ಕಂಡಿರುವಂಥದ್ದು. ಹಾಗಾಗಿ ಯಡಿಯೂರಪ್ಪನವರು ಏಕದಮ್ ತೀರ್ಮಾನ ತಗೊಳ್ಳೋಕ್ಕೆ ಇವತ್ತು ಅವರಲ್ಲೇ ಭಾಳ ಜನ ಹೇಳಿರ್ತಾರೆ, ಬೇಡ ಸಾರ್ ನಾವೇನೋ ಸರ್ ಫಸ್ಟ್ ಟೈಮ್ MLA ಆಗಿದ್ದೀವಿ ಸರ್, ಏನೋ ಒಂದು ಮಂತ್ರಿಗಿರಿ ಇದೆ ಸರ್, ಬೇಡ ಹೇಳಿರ್ತಾರೆ. ಈಗ ಹೊರಗಡೆ ಹೇಳ್ಕೊಳ್ಳಲ್ಲ. ಆದ್ದರಿಂದ ಇವು ವಾಸ್ತವಗಳು. ಆದ್ದರಿಂದ ಯಡಿಯೂರಪ್ಪನವ್ರು ಮಾಡ್ತಿರೋದು ಒತ್ತಡದ ತಂತ್ರ ಅಷ್ಟೇ. ರೈಟ್ ಸರ್, ರೈಟ್ ಸರ್. ನಿಜ ಆಮೇಲೆ ಇಲ್ಲೇನೆಂದರೆ JDS ಹೆಸರನ್ನ ಈ ರೂಲಿಂಗ್ ಪಾರ್ಟಿಯವರು ಒಂದು ಹಲ್ಲಿ ರೀತಿ ಬಳಸ್ಕೊತಾ ಇದ್ದಾರೆ, ಜನತಾದಳದ ಹೆಸರನ್ನು. ಅವರು ದತ್ತಾವ್ರು ಹೇಳಿದಾಗೆ 70 ಜನ 40 ಜನ ಶಾಸಕರ ಬೆಂಬಲ ಇತ್ತು, ಅದು ಸುಳ್ಳದು. ನನಗಿರೋ ಮಾಹಿತಿ ಪ್ರಕಾರ 10 ಜನ ಸಚಿವರು ಮತ್ತು 20 ಜನ MLAಗಳ ಬೆಂಬಲ ಅಷ್ಟೇ ಅವರಿಗೆ ಇತ್ತು. ಅವ್ರಿಗೇನಾಯಿತು ಅಂದರೆ ನಾವು 40-45 ಜನ ಬರ್ಬೋದು ಅಂತ ಅಂದ್ಕೊಂಡಿದ್ರು. ಯಾತಿಕೆ ಅಂತಂದರೆ JDS ಎಲ್ಲೋ ಒಂದು ಕಡೆ ಸದಾನಂದ ಗೌಡರಿಗೆ ಔಟ್ಸೈಡ್ ಬೆಂಬಲ ಕೊಟ್ಬಿಡ್ಬೋದು ಅಂತೇಳಿ. ಅವರು ಒಂದು 27 ಜನ ಇದ್ದಾರೆ, ಪ್ಲಸ್ 5+1 6 ಜನ ಪಕ್ಷೇತರರು ಇದ್ದಾರೆ, 2 ಸೇರಿದ್ರೆ 33 ಆಗುತ್ತೆ. ಬಟ್ ಇವತ್ತು ಯಡಿಯೂರಪ್ಪ ಅವರು ಕಲೆ ಹಾಕಿದ್ದ ಅವ್ರ ಗುಂಪಲ್ಲಿ 30 ಜನ ಮಾತ್ರ ಕಾಣಿಸ್ಕೊಂಡ್ರು ಅಂತೇಳಿ. ಹೀಗಾಗಿ ಯಡಿಯೂರಪ್ಪನವರು ಈ ನಿರ್ಧಾರವನ್ನು ಒಂದು 3 ದಿನಕ್ಕೆ ಮುಂದೆ ಹಾಕಿದ್ರು ಅನ್ನೋ ಮಾಹಿತಿ ನನಗಿದೆ. ಹಾಗಾಗಿ ಬೆಂಬಲ ಜಾಸ್ತಿ ಇಲ್ಲದಕ್ಕೆ ಪೋಸ್ಟ್ಪೋನ್ ಆಯಿತು. JDS ಹೆಸರು ಹಲ್ಲಿ ರೀತಿ ಬಳಕೆ ಆಗ್ತಿದೆ. ರೈಟ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ, ಇನ್ನಷ್ಟು ಮಾತಾಡೋಣ. BJP ನಾಯಕರುಗಳಿಗೆಲ್ಲರೂ ಕೂಡ ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತೀವಿ ಅಂತ ಹೇಳಿದೆವು, ಯಾವ ನಾಯಕರು ಕೂಡ ಬಂದಿಲ್ಲ. ದೂರವಾಣಿಗೆಯಲ್ಲಿ ಸಂಪರ್ಕ ಮಾಡ್ತಾ ಇದ್ದೀವಿ ಅವ್ರನ್ನ ಮಾತಾಡಿಸೋದಕ್ಕೆ. ಈ ಬೆಳವಣಿಗೆ ಬಗ್ಗೆ ಅದೊಂದು ಅವಮಾನ, ಆ ಪಕ್ಷಕ್ಕೆ ಅವಮಾನ. ಇಂಥ ಒಂದು ಸಾರ್ವಜನಿಕವಾದಂಥ ಹಿತಾಸಕ್ತಿಯ ಚರ್ಚೆ ಒಳಗಡೆನಲ್ಲಿ ಇವತ್ತು ಜನಗಳಿಗೆ ತನ್ನ ತಪ್ಪೋ ಒಪ್ಪೋ, ಆದರೆ ಅದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳುವಂಥ ಆತ್ಮವಂಚನೆ ಇಲ್ಲದೆ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಅವಕಾಶ ಇದು ಸಾರ್ವಜನಿಕ ವೇದಿಕೆ. ಇಂಥ TV ಡಿಸ್ಕಷನ್ಗಳಿಗೆ ಅವರು ಬರೋಕ್ಕೂ ಕೂಡ ಒಬ್ಬರು ಕೂಡ ತಯಾರಿಲ್ಲ ಅಂತಂದರೆ ನಾನು ಹೇಳ್ತೀನಿ, ಇದು ಖಂಡಿತವಾಗಲೂ ಕೂಡ BJP ಪಕ್ಷ ಯಾವ ದುಸ್ಥಿತಿಗೆ ಬಂದರೆ ಏನಂತಂದ್ರೆ ದೇ ಹ್ಯಾವ್ ನೋ ಕರೇಜ್ ಆರ್ ಕನ್ವಿಕ್ಷನ್ ಟು ಫೇಸ್ ದ ಪಬ್ಲಿಕ್ ಅಂತ. ಈಗ ನೀವು ಮಾಡ್ತಿರುವಂತದ್ದು ನಿಮ್ಮ ಮನೆ ಕೆಲಸ. ಇವತ್ತು ನೀವೇನ್ ಇಲ್ಲಿ ವಿಷಯನ ಚರ್ಚೆಗಳು ಮಾಡ್ತೀರಿ, ರಾಜ್ಯಕ್ಕೆ ಸಂಬಂಧಪಟ್ಟ ಜನರಿಗೆ ಸಂಬಂಧಪಟ್ಟಂತದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು, ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿತ್ವದಂತ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ. ಹೀಗಾಗಿದೆ, ತಪ್ಪಾಗಿದೆ, ಹೀಗಾಗಿದೆ, ಹೌದು ಒಪ್ಕೋತೀವಿ, ನಾಳೆಯಿಂದ ಸರಿ ಮಾಡ್ಕೋತೀವಿ. ಕನಿಷ್ಠ ಅಷ್ಟು ಜನಗಳಿಗೆ ಬದ್ಧತೆ ಸರ್. ಇವತ್ತಿಲ್ಲಿ ಬಂದು ಕೂತ್ಕೋಬೇಕಾದ್ದು ಜನಕ್ಕೆ ಕೊಡಬೇಕಾಗಿದ್ದ ಗೌರವ. ಯಾರೋ ಬರ್ಬೇಕಾದಿಲ್ಲ, ಬರ್ಬೇಕಾಗಿರೋರು ಮಂತ್ರಿಗಳು ಬರಬೇಕು, ಇಲ್ಲ ಆಫೀಸ್ ಬೇರರ್ಸ್ ಬರಬೇಕು, ಇಲ್ಲ ಪಕ್ಷದ ಸ್ಪೋಕ್ಸ್ ಪರ್ಸನ್. ನಾವು ನೀವು ನೋಡಿದ ಹಾಗೆ 4 ವರ್ಷದಿಂದ ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಯಾವುದೇ ಬರೋದಿಲ್ಲ, ಪಾಲಿಸಿ ಡಿಸಿಷನ್ ಬಗ್ಗೆ ಅನೇಕ ಚರ್ಚೆಗಳು ಭಾಗವಹಿಸಿದೀವಿ. ಒಬ್ಬ ಮಂತ್ರಿ ಬಂದಿದ್ದಾನೇನ್ರಿ BJP ಮಂತ್ರಿ? ಒಂದಿನ ವಾರ ಬಂದಿದ್ದಾನ? ಇಲ್ಲಪ್ಪ. ಅವ್ರು ಸಮರ್ಥನೆ ಮಾಡ್ಕೊಳ್ಳುವಂತಹ ಬೆಳವಣಿಗೆ ಆಗೂ ಇಲ್ಲ, ಮತ್ತು ಅದು ಅವ್ರಿಗೆ ಮನವರಿಕೆ ಆಗೋಗಿದೆ. ನಾವು ಏನು ಸಮರ್ಥನೆ ಮಾಡ್ಕೊಳ್ಳೋದು? ಕರೆಕ್ಟ್. ಓಕೆ, ಇವತ್ತು ಕೂಡ ಬಂದಿಲ್ಲ, ಆದರೂ ನಾವು ಈ ಚರ್ಚೆಯನ್ನು ಮಾಡಲೇಬೇಕಾಗಿತ್ತು. ಇವತ್ತು ಏನೆಲ್ಲ ನಡೀತು ಅನ್ನೋದನ್ನು ವಿರೋಧ ಪಕ್ಷದ ನಾಯಕರ ಜೊತೆ ಮಾತಾಡ್ತಾ ಇದ್ದೀವಿ. ಇದನ್ನು ಚರ್ಚೆ ಇನ್ನಷ್ಟು ಮುಂದುವರಿಯುತ್ತೆ. ಅದಕ್ಕೆ ಮೊದಲು ಚಿಕ್ಕ ಬ್ರೇಕ್.